ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು. ಅಭ್ಯರ್ಥಿಯನ್ನು ಘೋಷಣೆ ಈಗ ಆಗಲ್ಲ, ಅದು ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಅಭ್ಯರ್ಥಿ ನಾವು ಯಾರು ಅಂತ ಯಾವ ಸಂದರ್ಭ ಕೇಳಿ ಹೇಳ್ತೀವಿಲ್ಲ ಅಂತ ನಮ್ಮ ಅಭಿಪ್ರಾಯ ಕೇಳ್ತಾರೆ, ಹೇಳ್ತೀವಿ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿರ್ತಕ್ಕಂಥ ಎರಡು ಉಪಚುನಾವಣೆ, ಈ ಎರಡು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ನಮಗೆ ಹೇಳಿದರೆ ನಾವೆಲ್ಲ ಒಟ್ಟಾಗಿ ಮುಂದೆ ಕೆಲಸ ಮಾಡ್ತೀವಿ. ಜನ್ಮದಿನ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪರ ಭಾಷಣಕ್ಕೆ ಟೀಮ್ ಆಕ್ರೋಶ. ನೋಡೋಣ, ಇಲ್ಲಿ ಟೀಮ್ ಅಲ್ಲ, ನಾವೆಲ್ಲ ಬಿಜೆಪಿ ಜೊತೆಗಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ನಮಗೆ ತಾಯಿ ಸಮಾನ. ಯಡಿಯೂರಪ್ಪನವರು ಅಗ್ರಮಾನ್ಯ ನಾಯಕರು, 50 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣದಲ್ಲಿದ್ದರೆ ಯಾವ ಯಾವ ಸಂದರ್ಭದಲ್ಲಿ ಯಾರ ಹೆಸರು ಎಲ್ಲ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ ಯಾರಿಗೆ ಗೆಲ್ತಕ್ಕಂಥ ತಾಕತ್ತು. ಯಡಿಯೂರಪ್ಪನವ್ರಿಗೆ ಬಿಟ್ಟಂತ ವಿಚಾರ, ಅವ್ರ ನಾಯಕರು, ಅವ್ರಿಗೆ ನಾವು ಹಿಂಗೆ ಹೇಳಲ್ಲ, ನೀವು ಹೆಸರು ಹೇಳ್ರಿ ಅಂತ ನಾವು ಹೇಳಕ್ಕಾಗುತ್ತೆ ಯಡಿಯೂರಪ್ಪನವ್ರಿಗೆ? ಮಾಧ್ಯಮ ಸ್ನೇಹಿತರು ಇದ್ರೆ ಎದುರಿಗೆ ಯಾರ್ಯಾರು ಭಾಗವಹಿಸ್ತಾರೆ ಅಂತ ಅಲ್ಲ, ಅವ್ರ ಕಡೆಗೆ ಚೀಟಿ ನಾವ್ಯಾರು ಕೊಟ್ಟಲ್ಲ, ಯಾರು ಕೊಟ್ಟಿಲ್ಲ. ಕೊಡುವಷ್ಟು ಯಡಿಯೂರಪ್ಪನವ್ರಿಗೆ ಹೇಳುವಷ್ಟು ದೊಡ್ಡ ಮನುಷ್ಯನೂ ಅಲ್ಲ. ಯಡಿಯೂರಪ್ಪ ನಮ್ಮ ಮಾತು ಕೇಳ್ತಕ್ಕಂಥ ಕೀಳ್ಮಟ್ಟದ ರಾಜಕಾರಣಿ ಇಲ್ಲ. ಯಡಿಯೂರಪ್ಪನೇ. ಯಡಿಯೂರಪ್ಪ ಗುಡುಗಿರಿ ವಿಧಾನಸೌಧ ಹುಡುಗರು. ಯಡಿಯೂರಪ್ಪ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಮೇರು ನಾಯಕ. ಅವರ ತೀರ್ಮಾನವನ್ನು ಪ್ರಶ್ನಿಸ್ತಕ್ಕಂಥ ದೊಡ್ಡ ವ್ಯಕ್ತಿ. ನಾವು ಹೇಳೋಕ್ಕೂ ನಮಗೆ ಅಧಿಕಾರ ಇಲ್ಲ. ನಮ್ಮ ಹೆಸರು ಹೇಳ್ರಿ ಅಂತ ನಾವು ಹೇಳೋಷ್ಟು ದೊಡ್ಡವರು ಅಲ್ಲ. ಅಥವಾ ಯಡಿಯೂರಪ್ಪನವ್ರು ಹೇಳಿದ ಹೆಸರುಗಳನ್ನ ಕೇಳುವಷ್ಟು ಯಾರು ಟೀಕೆ ಮಾಡ್ತಾರೆ, ಆ ಟೀಕೆಗೆ ಉತ್ತರ ನಾವು ಕೊಡಲ್ಲ. ಅಲ್ಲ ಸರ್, ನಿಮ್ಮ ನಾಯಕರು ಹೇಳಿದ್ರು ಇವಾಗ ಬಿಜೆಪಿ ಹಾಳು ಮಾಡಿ ಮತ್ತೆ ಕೆಜೆಪಿ ಕಟ್ಟೋದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಮ ನಾಯಕರು ಯಾವ ಸುಮ್ಮನೆ ದಾರೆ ಬೀದಿ ಹೋಗಲ್ಲ ಮಾತಾಗ ಉತ್ತರ ಕೊಡಕ್ಕಾಗತ್ತ? ದಾರೆ ಹೋಗ್ತವೆ, ದಾರೆ ನಾವು ಆನೆ ಇದ್ದಂಗೆ ಇರ್ಬೇಕು. ಏನಪ್ಪ ದಾರಿ ಬೀದಿ ಉತ್ತರ ನಾನು ಕೊಡಕ್ಕಾಗತ್ತಾ? ಬಿಜೆಪಿ ಘೋಷಣೆ ಅಭ್ಯರ್ಥಿಗಳ ಘೋಷಣೆ ಹೇಳಿಕೆನ ಹಿಂಪಡಿಬೇಕಂತ ಒತ್ತಾಯ ಮಾಡ್ತೀವಿ. ಸುಮ್ಮನೆ ಯಾವ ಮಾತಾಡ್ತಾವಂತ ಅವಕ್ಕೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಯಡಿಯೂರಪ್ಪ ಪ್ರಶ್ನೆ ಹಾಕಿದ್ದ ನಾಯಕ. ಯಡಿಯೂರಪ್ಪನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಗೆ ಯಾರಿಗೂ ಇಲ್ಲ, ಧೈರ್ಯನೂ ಇಲ್ಲ. ದಕ್ಷಿಣ ಭಾರತದಲ್ಲಿ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದವರು ಇವತ್ತು ನಾವೇನಾದ್ರೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೀವಿ ಅಂದ್ರೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿದ್ರೆ ಅಂದ್ರೆ ತಮಿಳುನಾಡಲ್ಲಿ ಯಾಕೆ ಬರಲಿಲ್ಲ, ತೆಲಂಗಾಣದಲ್ಲಿ ಯಾಕೆ ಬರಲಿಲ್ಲ, ಆಂಧ್ರದಲ್ಲಿ ಯಾಕೆ ಬರಲಿಲ್ಲ, ಕೇರಳದಲ್ಲಿ ಯಾಕೆ ಬಿಜೆಪಿ ಬರಲಿಲ್ಲ? ಅಲ್ಲಿ ಸ್ಥಳೀಯ ನಾಯಕತ್ವ ಇಲ್ಲ. ಇಲ್ಲಿ ಯಡಿಯೂರಪ್ಪ ಒಬ್ಬ ಅಗ್ರಮಾನ್ಯ ನಾಯಕ. ಅವ್ರ ಹೋರಾಟ, ಪಾದಯಾತ್ರೆ, ಧರಣಿ, ಸತ್ಯಾಗ್ರಹ, ಜೈಲು ಇದೆಲ್ಲ ನೋಡಿ ಅವ್ರು ಅನೌನ್ಸ್ ಮಾಡಿ ಸಮರ್ಥನೆ ಮಾಡ್ಕೊತಾರೆ. ಯಡಿಯೂರಪ್ಪ ಕ್ವಶನ್ ಮಾಡೋ ಅಧಿಕಾರ ನಮ್ಗೆ ಐತೆ, ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಯಡಿಯೂರಪ್ಪನೇ. ಅದೇನು ಚರ್ಚೆ ಆಗಿಲ್ಲ. ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಗೆಲ್ಲಿಸಬೇಕು, ಆ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ದಾವಣಗೆರೆ ಅಭ್ಯರ್ಥಿ 100 ಗೆಲ್ಲಿಸ್ತೀವಿ. ಕೇಳಿದ್ರೆ ಅಭ್ಯರ್ಥಿ ನಾವು ಕೇಳಿದ್ರೆ ಹೇಳ್ತೀವಿ, ನಮ್ಮನ್ನು ಕೇಳಿಲ್ಲ.